ಲವಕುಶ ಜೋಡುಕೆರೆ ನರಿಂಗನ ಕಮಲೋತ್ಸವ ಕಳೆದ 3 ವರ್ಷದಿಂದ ಬಹಳ ವಿಜೃಂಭಣೆಯಿಂದ ಸೌಹಾರ್ದತೆಯಿಂದ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಈ ವರ್ಷದ ನರಿಂಗನ ಕಮಲೋತ್ಸವ ಜನವರಿ 10ನೇ ತಾರೀಕಿಗೆ ಶನಿವಾರ ಬೆಳಿಗ್ಗೆ ಇವತ್ತು ಪ್ರಾರಂಭ ಆಗಲಿಕ್ಕಿದೆ. ಇದರೊಂದು ಪ್ರಶ್ನೆ ಕೊಟ್ಟಿದ್ದೇವೆ. ಬೆಳಿಗ್ಗೆ ನಮ್ಮ ಒಡಿಯೂರು ಶ್ರೀ ಗುರುದೇವ ಸ್ವಾಮಿ ಸಂಸ್ಥಾನದ ಸ್ವಾಮೀಜಿಯಾದ ಒಡಿಯೂರು ಸ್ವಾಮೀಜಿಯವರು, ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ನವಾಜ್ರವರು, ಬೋಲಾ ಚರ್ಚ್ನ ಧರ್ಮಗುರುಗಳು ಮತ್ತು ನಮ್ಮ ಆಲ್ವಾ ಸಂಸ್ಥೆಯ ಮುಖ್ಯ ಮೋಹನ್ ಆಲ್ವರವರು, ಇನ್ನಿತರ ಅದೇ ಹಿರಿಯರಾದ ವೆಂಕಪ್ಪ ಕಾಜವರು ಮತ್ತು ಇನ್ನಿತರ ಹಿರಿಯರ ಜೊತೆ ನಾವು ಕೂಡ ಇದ್ದು ಅದಕ್ಕೆ ಉದ್ಘಾಟನೆ ಇವತ್ತು ಆಗಲಿಕ್ಕಿದೆ. ಸಂಜೆಯ ಕಾರ್ಯಕ್ರಮಕ್ಕೆ ಕಳೆದ ವರ್ಷ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಿ ತನ್ನ ದಿಕ್ಸೂಚಿ ಸಂದೇಶ ನೀಡಿದರು. ಈ ವರ್ಷ ರಾಜ್ಯ ಉಪಮುಖ್ಯಮಂತ್ರಿಯಾದಂಥ ಡಿ ಕೆ ಶಿವಕುಮಾರ್ ಅವರು, ಟೂರಿಸಂ ಮಂತ್ರಿ ಆಗಿರುವಂಥ ಎಚ್ ಕೆ ಪಟೇಲ್ ಅವರು, ಕಾರ್ಮಿಕ ಸಚಿವರಾಗಿರುವಂಥ ಸಂತೋಷ್ ಲಾಡ್ರವರು ಮತ್ತು ಇನ್ನಿತರು ಗಣ್ಯ ಅತಿಥಿಗಳೆಲ್ಲರೂ ಕೂಡ ಇವತ್ತು ಬರಲಿಕ್ಕೆ ಇದ್ದಾರೆ. ಅದಕ್ಕೆ ಇದರ ಕಾರ್ಯಾಧ್ಯಕ್ಷ ಅಂತ ಪ್ರಶಾಂತ್ ಕಾಜರ್ ಅವರು ಇದರ ವಿವರವಾಗಿ ಕೆಲವು ವಿಚಾರ ಹೇಳ್ತಾರೆ. ಈಗಾಗಲೇ ಕಳೆದ 3 ವರ್ಷದಲ್ಲಿ ನಿಮ್ಗೆ ಗೊತ್ತಿದ್ದ ಹಾಗೆ ಅತ್ಯಧಿಕ ಇವತ್ತು ಕೋನಗಳು ಭಾಗವಹಿಸಲಿಕ್ಕೆ ತಂಡಗಳು ಇವತ್ತು ಬಹುಶಃ ನಮ್ಮಲ್ಲಿ ಬಂತು 265 ಕಳೆದ ವರ್ಷ. ಅವರ ಕಮಲ ಸಮಿತಿಯ ಸಮೀಕ್ಷೆಯಲ್ಲಿ ನಂಬರ್ 1 ರ್ಯಾಂಕಿಂಗ್ ಕಳೆದ ವರ್ಷ ನಮ್ಮ ನರಿಂಗನ ಕಮಲೋತ್ಸವಕ್ಕೆ ಬಂದಿದೆ. ಈ ವರ್ಷ ನಾವು ಒಂದು 200ಕ್ಕಿಂತ ಮೇಲೆ 210 215 ಮತ್ತು ಇದೊಂದು ಸೌಹಾರ್ದ ಬರೀ ಒಂದು ಕಮಲೋತ್ಸವ ಕೋನಗಳನ್ನು ಓಟ ಮಾತ್ರ ಅಲ್ಲ, ಇದು ತುಳುನಾಡಿನ ಮಣ್ಣಿನ ಜಾನಪದ ಕಲೆ, ಕ್ರೀಡೆ ಮತ್ತೊಂದು ಸೌಹಾರ್ದತೆಯ ಕಾರ್ಯಕ್ರಮ ಮತ್ತು ಸಮಾಜವನ್ನು ಬೆಸೆಯುವಂತಹ ಮತ್ತು ಸಮಾಜವನ್ನು ಬೆರೆಯುವಂತಹ ಮತ್ತು ಯುವಕರಿಗೆ ಒಂದು ಸರ್ವಜನ ಸೇರುವಂಥ ಮತ್ತು ಒಂದು ಸಂಸ್ಕೃತಿ ಅರ್ಥ ಮಾಡಿಕೊಳ್ಳುವಂಥ ಒಂದು ವೇದಿಕೆಯಾಗಿದೆ ಈ ಕಾರ್ಯಕ್ರಮಗಳು. ಅದಕ್ಕಾಗಿ ಇಂಥ ಕಾರ್ಯ ನೋಡಿದಾಗ ಎಲ್ಲ ಜಾತಿ ಧರ್ಮ ಎಲ್ಲ ವರ್ಗದವ್ರು ಕುರಿತಲ್ಲಿ ಕಮಲದ್ದೇ ಒಂದು ತಂಡ ಇದೆ, ಅವ್ರದ್ದೇ ಒಂದು ಆಸಕ್ತಿ. ಅವರು ಅದಕ್ಕೊಂದು ಎಲ್ಲಿದ್ದರೂ ಕೂಡ ಅವರು ಹೋಗ್ತಾರೆ. ಮತ್ತು ಅವತ್ತು ನೋಡುವಾಗ ಅಲ್ಲಿ ಬೇರೆ ಬೇರೆ ಹಂತದ ಕೆಲಸಗಳನ್ನು ಸ್ವಯಂ ಪ್ರೇರಿತವಾಗಿ ಎಲ್ಲ ಧರ್ಮದವರು ಸ್ವಯಂ ಪ್ರೇರಿತವಾಗಿ ಮುಂದೆ ನಿಂತು ಆ ಕೆಲಸ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ. ಅದಕ್ಕಾಗಿ ತಮ್ಮೆಲ್ಲರ ಸಹಕಾರ ಕೂಡ ಅದಕ್ಕೆ ಯಾಚಿಸ್ತೇವೆ. ತಾವೆಲ್ಲರೂ ಕೊಳ್ಳಿಗೆ ಬರಬೇಕಂತ ಕೂಡ ಕೇಳಿಕೊಳ್ತಿದ್ದೇವೆ. 10ನೇ ತಾರೀಕು ಸಂಜೆ 7 ಗಂಟೆಗೆ ಸಂಜೆಯ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯ ಸಚಿವ ಉಪಮುಖ್ಯಮಂತ್ರಿಗಳು ಇಂಥ ಸದಸ್ಯರು ಭಾಗವಹಿಸ್ತಾರೆ. ಇದರ ಜೊತೆಯಲ್ಲಿ ಇನ್ನಿತರ ಸಾಮಾಜಿಕ ಮತ್ತು ಮುಖಂಡರು, ಚಿತ್ರಧಾರೆಯರು, ಚಲನಚಿತ್ರ ನಟರು ಇವರೆಲ್ಲ ಮತ್ತು ಸಮಾಜದಲ್ಲಿ ಪ್ರಮುಖ ವ್ಯಕ್ತಿಗಳು ಭಾಗವಹಿಸ್ತಾರೆ. ಅದರೊಟ್ಟಿಗೆ ಸನ್ಮಾನ ಕೂಡ ಇದೆ. ಕೆಲವೊಂದು 4-5 ಜನ ಸನ್ಮಾನ. ಬೇರೆ ಏನಾದರೂ ಸಿ ಎಂ ಕಳೆದ ವರ್ಷ ಆಯ್ತಲ್ಲ, ಕಳೆದ ಸಲ ಬಂದಿದ್ದಾರೆ ಇದರಲ್ಲಿ. ನೋಡಿ, ಮುಖ್ಯಮಂತ್ರಿಗೆ ಕಳೆದ ಸಲ ಆಹ್ವಾನಿಸಿದ್ದಾರೆ, ಬಂದಿದ್ದಾರೆ. ಈ ಸಲ ಉಪಮುಖ್ಯಮಂತ್ರಿ ಆಹ್ವಾನಿಸಿದ್ದಾರೆ. क्वेश्चन आ लीजिए था। ಎರಡು
ಎರಡು ಕಾಲನ ಸರ್, ಕಂಬಳದಲ್ಲಿ ಈ ಸಲ ಸಬ್ ಜೂನಿಯರ್ ಇಲ್ಲ ಅಂತೆ. ಇಲ್ಲ, ಈ ಸಲ ಸಬ್ ಜೂನಿಯರ್ ಇಲ್ಲ. ಅಂತ ಹೇಳಿದರೆ ಕಮಲ ಅಸೋಸಿಯೇಷನ್ನಲ್ಲಿ ಮತ್ತು ಸರ್ಕಾರದೊಂದು ಗೈಡ್ಲೈನ್ಸ್ ಇದೆ. ಆದ್ದರಿಂದ ಸಬ್ ಜೂನಿಯರ್ಗೆ ಅವಕಾಶ ಇಲ್ಲ. ಇಷ್ಟು ವಯಸ್ಸಾದ ಕಡಿಮೆ ಹಾಗೆಂತ ಮಾಡೋದಿಲ್ಲ. ಆದರೆ ಕೆಲವೊಂದು ಸಲ ಅದರ ಮೇಲೆ ನಿಗಾ ವಹಿಸ್ತಾರೆ ಕೆಲವೊಂದು ಇಲಾಖೆ. ಪ್ರಾಣಿದಯ ಸಂಘದಿಂದ ಈಗಾಗಲೇ ಕೋರ್ಟಿಂದ ನಮಗೆ ಬೇಕಾದಷ್ಟು ಅನುಮತಿ ಸಿಕ್ಕಿದೆ. ಈ ಕೋನ ಸಬ್ ಜೂನಿಯರ್ಗೆ ನಾವು ಅದರಲ್ಲಿ ಒಂದು ಇದು ಮಾಡಿದ್ದೇವೆ. ಈ ಕೆಲವೊಂದು ಸಣ್ಣ ಕೋನಗಳನ್ನು ಓಡಿಸೋದಕ್ಕೆ ಅದು ಬೇಡ ಅಂತ ನಾವೊಂದು ತೀರ್ಮಾನ ಮಾಡಿದ್ದು. ಆದ್ದರಿಂದ ಈ ಸಲ ಸಬ್ ಜೂನಿಯರ್ ಇಲ್ಲ. ಸಬ್ ಜೂನಿಯರ್ ಇಲ್ಲದಿದ್ದರೆ ನಮ್ಮ ಕಂಬಳದಲ್ಲಿ ಒಂದು ಬೇರೆ ವಿಶಿಷ್ಟವಾದ ಒಂದು ನಾವು ಪ್ರೈಸನ್ನು ಇಟ್ಟಿದ್ದೇವೆ. ಎಲ್ಲ ಕಂಬಳದಲ್ಲಿ ಪ್ರಥಮ ಮತ್ತು ದ್ವಿತೀಯ, ನಮ್ಮ ಕಂಬಳದಲ್ಲಿ ತೃತೀಯ ಮತ್ತು ಚತುರ್ಥ ಎಲ್ಲ ವಿಭಾಗದಲ್ಲಿ ಇಟ್ಟಿದ್ದೇವೆ. ಸ್ಪರ್ಧೆ ಕನಾಲಗೆ ಇದೆ, ಅಡ್ಡಾಲಗೆ ಇದೆ, ಮತ್ತು ಹಗ್ಗ ಸೀನಿಯರ್ ಇದೆ, ಹಾಗೆ ಜೂನಿಯರ್ ಇದೆ, ನೇಗಿಲು ಹಿರಿಯ ಇದೆ ಮತ್ತು ನೇಗಿಲು ಕಿರಿಯ ಇದೆ. ಇದಕ್ಕೆ ಎಲ್ಲದಕ್ಕೆ ಪ್ರಥಮ ಮತ್ತು ದ್ವಿತೀಯ ಎಲ್ಲ ಕಂಬಳದಲ್ಲಿ ಇಡುದು. ನಾವು ಎಲ್ಲ ಸ್ಪರ್ಧಾ ವಿಭಾಗದಲ್ಲಿ ತೃತೀಯ ಮತ್ತು ಚತುರ್ಥ ಇಟ್ಟಿದ್ದೇವೆ. ಪ್ರಥಮ ಪ್ರೈಸ್ ಕೂಡ 2 ಪವನ್ ಇಟ್ಟಿದ್ದೇವೆ, ದ್ವಿತೀಯ 1 ಪವನ್, ತೃತೀಯ ಅರ್ಧ ಪವನು. ಇದು ಹಗ್ಗದ ಸೀನಿಯರ್ಗೆ. ಅದರೊಟ್ಟಿಗೆ ನೇಗಿಲು ಹಿರಿಯ ವಿಭಾಗಕ್ಕೆ 1.5 ಪವನ್ ಮತ್ತು 1 ಪವನ್, ಅರ್ಧ ಪವನ್ ಮತ್ತು ಅರ್ಧ ಪವನ್ ಹೇಗೆ ಇಟ್ಟಿದ್ದೇವೆ. ಜೂನಿಯರ್ಗೆ 1 ಪವನ್ ಇಟ್ಟಿದ್ದೇವೆ, ಅರ್ಧ ಪವನ್ ಇಟ್ಟಿದ್ದೇವೆ. ಅದರೊಟ್ಟಿಗೆ 1/4 ಪವನ್ ಮತ್ತು ಚತುರ್ಥ ಮತ್ತು ತೃತೀಯ 1/4 ಪವನ್ ಇಟ್ಟಿದ್ದೇವೆ. ಮತ್ತು ಕನಾಲಗೆ ಈಗಾಗಲೇ ನೀರು ಹಾಯಿಸಿದಲ್ಲಿ 2 ಪವನ್ ಇಟ್ಟಿದ್ದೇವೆ. ನಿಶಾನಿಗೆ ನೀರು ಹಾಯಿಸಬೇಕು, ಹಾಯಿಸಿದಾಗ ಅದಕ್ಕೆ 2 ಪವನ್, 7.5 ಕೋಲಿಗೆ. 6.5 ಕೋಲಿಗೆ ನಿಶಾನಿಗೆ ನೀರು ಹಾಯಿಸಿದಾಗ ಅದಕ್ಕೆ 1 ಪವನ್. ಅದು ಸ್ಪರ್ಧೆಯಲ್ಲಿ ಮಾಡಿದಂಥ ಎಲ್ಲ ಕೋನಗಳು ನಿಶಾನಿಗೆ ನೀರು ಹಾಯಿಸಿದಾಗ ಎಲ್ಲ ಕೋನಗಳಿಗೆ ನಾವು ನಾವು ಇಟ್ಟಂಥ ಪ್ರೈಸನ್ನು ಕೊಡಬೇಕಾಗ್ತದೆ. ಅದಕ್ಕೆ ಫಸ್ಟ್ ಸೆಕೆಂಡ್ ಅಂತ ಏನಿಲ್ಲ. ಎಲ್ಲ ಕೋನಗಳು ಇದಕ್ಕೆ ನಿಶಾನಿಗೆ ನೀರು ಹಾಯಿಸಿದಾಗ 8 ಜೊತೆ ಕೋನ ನೀರು ಹಾಯಿಸಿದ್ರೆ ಕೂಡ ನಾವು 2.5 ಪವನ್ ಕೊಡಬೇಕಾಗ್ತದೆ. ಅದು ಸೀನಿಯಾರಿಟಿಯಲ್ಲಿ ಮತ್ತು ಕಂಬಳದ ಗೌರವಕ್ಕೆ, ಇದು ಹಗ್ಗದ ಕನಾಲಯಕ್ಕೆ ಭಾಳಷ್ಟು ಗೌರವ. ಅದು ಬಿಟ್ಟರೆ ಹಗ್ಗ ಸೀನಿಯರ್, ಅದು ಬಿಟ್ಟರೆ ನೇಗಿಲು ಹಿರಿಯ, ಅದು ಬಿಟ್ಟರೆ ಮತ್ತೆ ಎಲ್ಲ ಜೂನಿಯರ್. ಈಗ ನೀವು ಸಬ್ ಜೂನಿಯರ್ ಬಿಟ್ಟದಕ್ಕೆ ಅಲ್ಲಲ್ಲ ನಿಮಗೆ ಆಗ ಜೋಡಿಗಳು ಕಮ್ಮಿ ಆಗ್ತದಲ್ಲ, ಅಂದ್ರೆ 215 ಏನು ಹೇಳಿದ್ರಲ್ಲ. ಹೌದು, ಈ ಸಲ ಎಂತ ಹೇಳಿದ್ರೆ ಅದರಲ್ಲಿ ಒಂದು ಸಬ್ ಜೂನಿಯರ್ ಕೋಟ್ ಅಂತ ಇದೆ, ಒಂದು 10-20 ಜೊತೆ ಜೋಡಿ ಕೋಣಗಳು ಸಬ್ ಜೂನಿಯರ್ ಅಂತ ಬರ್ತದೆ. ಅದು ಈ ಸಲ ಮಿಸ್ ಆಗ್ತದೆ. ಅದು ಬೇರೆ ಬೇರೆ ಕಾನೂನಿನ ತೊಡಗು ಮತ್ತು ಕಂಬಳ ಟೈಮಿಗೆ ಮುಗಿಯುವುದಿಲ್ಲ. ಈ ರೀತಿಯೆಲ್ಲ ಕೋನದ ಯಜಮಾನರುಗಳ ಮತ್ತು ನಮ್ಮ ಅಸೋಸಿಯೇಷನ್ ಅವರದ್ದು ಎಲ್ಲ ಸಮಸ್ಯೆಯಿಂದಾಗಿ ನಾವು ಅದನ್ನು ಸ್ವಲ್ಪ ಇದು ಮಾಡಿದ್ವಿ. ಮತ್ತು ಸರ್ಕಾರದೊಂದು ಗೈಡ್ಲೈನ್ಸ್ ಇದೆ, ಆ ಗೈಡ್ಲೈನ್ಸ್ಗೆ ಎಲ್ಲವನ್ನು ಮೀರಿಕೊಂಡು ಮಾಡಲಿಕ್ಕೆ ಆಗೋದಿಲ್ಲ. ಅದು ಬರದಿದ್ರೆ ನಿಮಗೆ ಜೋಡಿಗಳು ಹೇಗೆ 200 ದಾಟ್ತದೆ? ಇಲ್ಲ, 200 ದಾಟುವಷ್ಟು ಕೋನಗಳಿದೆ. ಈಗ ಇದೆಲ್ಲ ಯಾಕೆ ಬರೋದು ಅಂತ ಹೇಳಿದರೆ, ಇದರ ಒಟ್ಟಿಗೆ ಆಕರ್ಷಕ ಬಹುಮಾನ ಅಂತ ಹೇಳಿದರೆ ಯಾವ ಕೋನದಲ್ಲಿ ಕೂಡ ಕೋನ ಇಲ್ಲಿಸುವಾಗ ನಾವು ಪ್ರತಿಯೊಬ್ಬರಿಗೆ ಬೆಳ್ಳಿ ಪದಕ ಕೊಡ್ತೇವೆ. ಅದು ಕೂಡ 10 ಗ್ರಾಮದ್ದು ಕೊಡ್ತೇವೆ. ಇದು ಎಲ್ಲ ಮತ್ತೆ ಅದರೊಟ್ಟಿಗೆ ಟ್ರೋಫಿ ಕೊಡ್ತೇವೆ. ಇದು ವಿಶೇಷ. ಈಗ ಎಲ್ಲ ಕೊನೆ ಸ್ಪರ್ಧೆ ಮಾಡಿದಾಗ ಅವರಿಗೆ ಒಂದು ಮನೆಗೆ ಕೊಂಡೋಗುವಂಥ ಒಂದು ವ್ಯವಸ್ಥೆ ಇದೆ. ಅದರಿಂದ ಖುಷಿಯಲ್ಲಿ ಹೆಚ್ಚಿನವರು ಬರ್ತಾರೆ. ಈಗ ಕೆಲವೊಂದು ಕಡೆ ಏನು ಕೊಡೋದಿಲ್ಲ, ನಾವೆಲ್ಲವನ್ನು ಆಕರ್ಷಣೆಗೋಸ್ಕರ ಮತ್ತು ಅವ್ರಿಗೆ ಒಂದು ತೃಪ್ತಿ ಆಗಬೇಕು. ಈ ಬರುವಾಗ ಅವರಿಗೆ ಕೂಡ ಇವತ್ತು ಬೆಳ್ಳಿಯ ರೇಟ್ ಕೂಡ ಜಾಸ್ತಿ ಇದ್ದರೂ ಕೂಡ ಎಲ್ಲ ಕಡೆ ಪ್ರೈಸನ್ನು ಕಡಿಮೆ ಮಾಡಿದ್ದಾರೆ. ನಾವು ಎಲ್ಲ ಕಡೆ ನಮ್ಮ ಸ್ಪೀಕರ್ ಸಾಹೇಬ್ರ ಇದೇ ಇದೆ, ಆದೇಶನೇ ಇದೆ, ಕಳೆದ ಸಲ ಕೊಡುವಂಥದ್ದನ್ನು ಯಾವುದೇ ವಿಚಾರದಲ್ಲಿ ಕಡಿಮೆ ಮಾಡಬಾರ್ದು. ಏನಾದರೂ ಹೆಚ್ಚಿಡಬೇಕು, ಬಿಟ್ಟರೆ ಕಮ್ಮಿ ಇಡಬಾರ್ದು ಹಾಗೆ ಹೇಳಿದ್ದಾರೆ. ಎಲ್ಲ ಈ ಕಂಬಳ ನಡೆಯೋದು ನಮ್ಮ ಇವರಿಂದಾಗಿ, ನನ್ನಿಂದಲ್ಲ, ಅಧ್ಯಕ್ಷರಿಂದಾಗಿ, ನಮ್ಮ MLA ಸಾಹೇಬ್ರ ಮತ್ತು ಸ್ಪೀಕರ್ ಸಾಹೇಬ್ರಿಂದ ಅವರ ಅನತ್ಯ ಪ್ರಕಾರ ನಾವು ನಡೆಯೋದು. ಅವ್ರು ಏನು ಹೇಳ್ತಾರೆ ಅದನ್ನು ನಾವು ಚಾಚು ತಪ್ಪದೆ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಆಗ್ತದೆ. ಮತ್ತು ಅವ್ರದ್ದು ಎಲ್ಲ ಇದೆ. ನಾವು ಎಲ್ಲ ನಮ್ಮ ಕೋನ ವಿಶೇಷತೆ ಅಂತ ಹೇಳಿದರೆ ಎಲ್ಲ ಕಡೆ ಇದಿದೆ. ಒಂದು ರಾಜಕೀಯ ಪಕ್ಷಕ್ಕೆ ಸೀಮಿತವಾಗಿ ನಮ್ಮ ಸಮಿತಿಯಲ್ಲಿ ಎಲ್ಲ ಪಕ್ಷದವರು ಕೂಡ ಇದ್ದಾರೆ.
ಸರ್ವಪಕ್ಷ. ಬಿಜೆಪಿಯವರ ಕಂಪು ಕೋಣಗಳು ಇರ್ತಾರೆ. BJP ಅವರು ಇರ್ತಾರೆ, BJP ಅವರು ಮಸ್ಟ್ ಬರ್ತಾರೆ ನಮ್ಮಲ್ಲಿಗೆ. ನಮ್ಮ ಒಟ್ಟಿಗೆ ಇರೋದು BJP ಅವರೀಗ. ಜಾತೀಯ ತತ್ವದಿಂದ ಮಾಡೋದು. ನಾವು ಅವತ್ತು ಶುರು ಮಾಡುವಾಗನೇ ಹೇಳಿದ್ದಾರೆ, ಇದರಲ್ಲಿ ನಾವು ಯಾರು ಕೂಡ ರಾಜಕೀಯ ಮಾಡಲಿಕ್ಕಿಲ್ಲ, ಎಲ್ಲರೂ ಒಮ್ಮತದಿಂದ ನಾವು ಓಡಿಸುವಂಥ ಪ್ರಯತ್ನ ಮಾಡಬೇಕು. ಆದ್ದರಿಂದ ಈ ಕಮಲ 3 ವರ್ಷದಲ್ಲಿ ಯಶಸ್ಸು, ಈ ವರ್ಷ ಅದಕ್ಕಿಂತ ಯಶಸ್ಸು ಕಾಣ್ತಾ ಎಂಬ ನಮ್ಮ ನಿರೀಕ್ಷೆ. ಅಲ್ಲ, ಕಮಲದ ಉದ್ದೇಶವೇನು? ಎಲ್ಲ ಜನ ಬಂದೊಂದು ಕಡೆ ಸೇರಬೇಕು. ಅದರಲ್ಲಿ ಬಡವರು ಇರ್ತಾರೆ, ಶ್ರೀಮಂತರು ಇರ್ತಾರೆ, ಕಲ್ತವ್ರು ಇರ್ತಾರೆ, ಕಲಿಯೋರು ಇರ್ತಾರೆ, ಕಷ್ಟದಲ್ಲಿದ್ದವ್ರು ಇರ್ತಾರೆ, ಎಲ್ಲ ಜಾತಿ, ಎಲ್ಲ ಧರ್ಮ, ಇದೊಂದು ಅವಕಾಶ. ಸೊ ಇದರ ಉದ್ದೇಶ, ಕಮಲ ಮಾಡೋ ಉದ್ದೇಶವೇ ಊರಲ್ಲಿ ಬಹುಶಃ ಒಗ್ಗಟ್ಟು, ಪ್ರೀತಿ, ವಿಶ್ವಾಸ ಸ್ಥಾಪನೆ ಮಾಡಲಿಕ್ಕೆ. ಆದಾಗ ನಾವು ಕಮಲ ಮಾಡಿ ಅವ್ರಿಗೆ ಬೇಡ ಇವ್ರು ಬೇಡ ಅಂತ ಹೇಳಲಿಕ್ಕೆ ನಮ್ಗೆ ಎಲ್ಲರೂ ಕೂಡ ಬೇಕು. ಕಮಲ ಇರುವುದೇ ಅದಕ್ಕಾಗಿ, ಎಲ್ಲ ಇರಲಿಕ್ಕೆ ಬೇಕು. ಕಂಬಳ ವೇದಿಕೆಯಲ್ಲಿ ಎಲ್ಲ ಪಕ್ಷದವರು ಪರಸ್ಪರ ಹೊಗಳ್ತಾರೆ. ಅದೇ ವೇದಿಕೆಯಿಂದ ಇಳಿದ ನಂತರ ಪರಸ್ಪರ ರಾಜಕೀಯ ಸುರಾಗ್ತದೆ. ಅದು ಕೂಡ ಅಲ್ಲಿಯೂ ಕೂಡ ಒಂದೇ ಥರ ಇರ್ಬೋದಲ್ಲ ಅಂತ ಮಾಡ್ಬೋದು, ಏನಿದೆ ಅದನ್ನು ಮಾಡಬೇಕಂದ್ರೆ ನಾವು ಹೇಳುವಂಥದ್ದು. ಮನುಷ್ಯರಲ್ಲ, ಮನಸ್ಸಾಗ ಚೇಂಜ್ ಆಗ್ತದೆ. ಇದಕ್ಕೆ ಇಲ್ಲ, ನಾವಿನ್ನು ಈಗ ನಮ್ಗೆ ಬೇಕಾದರೆ ಯಾರ್ದಾದ್ರೂ ಹೆಸರಿನಲ್ಲಿ ಓಡಿಸ್ಬೋದು. ಕಳೆದ ಸಲ ಬರೋಸಲ ನಾವು ಎಂದುಕೊಂಡು ತಂದು ಇವರ ಪರ್ಮನೆಂಟ್ ಆಗಿ ಇವರ ಹೆಸರಿನಲ್ಲಿ ಓಡಿಸ್ಬೇಕಂತ ಇದ್ದೆ. ಕೊನೆಯೇ ಪರ್ಚೇಸ್ ಮಾಡಬೇಕು ಅಂತ ಪರ್ಚೇಸ್ ಮಾಡಿ ನಾವೇ ಸಾಕಿ ನಮ್ಮ ಹೆಸರಿನಲ್ಲಿ ಓಡಿಸೋದು. ಸಾಮಾನ್ಯ ಶಾಸಕ ಇವರ ಹೆಸರಿನಲ್ಲಿ ಓಡಿಸೋದು. ಮತ್ತೆ ಕಂಬಳದ ಕೋನವನ್ನು ತಂದು ಅಟ್ಟಿಯಲ್ಲಿ ಕಟ್ಟಿ ಏನು ಪ್ರಯೋಜನ ಉಂಟು? ಅದು ಓಡಬೇಕು. ಓಡಿದ ನಂತರ ಪೂರ್ವ ಯೋಜನೆ ಮಾಡಿದರೆ ಯಾವಾಗ ಇಲ್ಲ ಈಗೆಲ್ಲ ಇನ್ನೊಂದು ಸ್ವಲ್ಪ ಅದ್ರದ್ದು ಇನ್ನೂ ಕೆಲವು ಅದಕ್ಕೆ ವ್ಯವಸ್ಥೆಗಳಾಗಬೇಕು. ಎಲ್ಲ ಸ್ಟ್ರಕ್ಚರ್ಸ್ ಎಲ್ಲ ಬಂದ ನಂತರ ಮತ್ತೆ ನೋಡಬೇಕು. ಮುಂದಿನ ವರ್ಷಕ್ಕೆ ನೋಡ್ಬೇಕು. ಸಾಹೇಬ್ರು ಮನಸ್ಸು ಮಾಡಬೇಕು. ನಿಮ್ಮ ಒಪ್ಪಿಗೆ ಇದೆ? ಹೌದು, ಚರ್ಚೆ ಮಾಡುವ. ಈಗ ನಮ್ದು ಅನಿಸಿಕೆ ಅದು ಎಲ್ಲ ಆಗ್ತಾ ಹೋಗ್ತದೆ ಗೊತ್ತಿಲ್ಲ. ಈ ಕಮಲೋತ್ಸವ ಚೆನ್ನಾಗಿ ನಡೀಲಿ. ಈಗ ಮರುದಿವಸ 11ನೇ ತಾರೀಕಿಗೆ 12ಕ್ಕೆ ಯಾವುದು 12ಕ್ಕೆ ನಮ್ಮ ಗ್ರಾಮೋತ್ಸವ. ಆ ಗ್ರಾಮದವರಿಗೆ ಮತ್ತು ವಾಲಂಟಿಯರ್ಸ್ಗೆ ಮತ್ತು ಮಹಿಳೆಯರಿಗೆಲ್ಲ ಆಟೋಟ ಕ್ರೀಡಾ ಸ್ಪರ್ಧೆ ಇದೆ. ಗ್ರಾಮೋತ್ಸವ ಎಲ್ಲ ಗ್ರಾಮದವ್ರು ಬರ್ತಾರೆ. ಹೌದು. ಮೊನ್ನೆ ಈ ಬಳ್ಳಾರಿ ಕಲಾಕ್ಕೆ ಆದ್ಮೇಲೆ ಏನು ನಡೀತಾ ಇದೆ? ಶಾಸಕರು ಮತ್ತು ಈ ಥರ ಎಲ್ಲ ಇದು ಮಾಡ್ತಾ ಇದ್ದಾರೆ. ನೋಡಿ, ನಾನು ಮಾಹಿತಿ ಬರಲಿಲ್ಲ, ನಾನು ತಗೊಳ್ತೀನಿ ಯಾಕೆ ಅಂತ ಹೇಳಿ. ಶಿಸ್ತು ಕಮ್ಮಿ ಆಗ್ತಿದೆ. ಯಾವುದು? ಶಾಸಕರಲ್ಲಿ ಶಿಸ್ತು ಕಮ್ಮಿ ಆಗ್ತಿದೆ. ನೀವು ಮಾಡಿದ ಪಾಠ ಕಮ್ಮಿ ಆಯ್ತಾ? ಹಾಗೇನಿಲ್ಲ, ಶಾಸಕರೆಲ್ಲ ಕೂಡ ಶಿಸ್ತುಬದ್ಧವಾಗಿ ಮಾಡೋದಕ್ಕೆಲ್ಲ ಮಾಡ್ತಿದ್ದಾರೆ. ಕೆಲವೊಮ್ಮೆ ಒಂದೊಂದು ಸಲ ಹೆಚ್ಚು ಕಮ್ಮಿ ಇರ್ಬೋದು. ಅದು ಎಲ್ಲರಿಗೂ ಕೂಡ ಅದನ್ನೇ ತರಬೇಕಂತ ಇಲ್ಲ. ಒಬ್ಬೊಬ್ಬರು ಮಾಡಿದರೆ ಅವರು ಇಟ್ಸ್ ಎ ಇಂಡಿವಿಜುವಲ್ ಪ್ರಾಬ್ಲಮ್ ಅದರಲ್ಲಿ. ಮತ್ತು ಬೇರೆ ವಿಶೇಷ ಏನಿಲ್ಲ, ಧನ್ಯವಾದಗಳು. ಎಲ್ಲ ಮಾಧ್ಯಮದವರು ಮತ್ತು ಪತ್ರಕರ್ತರು ಮತ್ತು TV ಮಾಧ್ಯಮದವರಿಗೆ ವಿಶೇಷ ಒಂದು ಸ್ಥಳ ಫಿಕ್ಸ್ ಮಾಡಿದೆ ಅಲ್ಲಿ, ಕರೆಕ್ಟ್ ನೋಡ್ಲಿಕ್ಕೆ ಕೂತ್ಕೊಂಡು. ಇವು ಎಲ್ಲ ಕಂಬಳದಲ್ಲಿ ಇಲ್ಲ. ಈಗ ನಾವು ಈ ಸಲ ಕಂಬಳದಲ್ಲಿ ಮತ್ತೆ 2 ಸಲ ಗ್ಯಾಲರಿ ಮಾಡಿದ್ದೇವೆ. ಬರ್ಲಿಕ್ಕೆ 1 ಗಂಟೆ ಎಲ್ಲಿ ಅಂದ ಈ ಸಲ ಬೇರೆ ರೂಟ್ ಕೊಡುವ ನಿಮಗೆ. ಅಲ್ಲ, ರೂಟು ತುಂಬ ಇದೆ ಅಲ್ಲಿ. ರೂಟ್ ತುಂಬ ಆಗಿದೆ. ಯಾ ಕಂಬಳಕ್ಕೆ ಬರೋದು 3-4 ರೂಟ್ ಇದೆ. ಮಂಗಳೂರು ಈ ಮೇನ್ ರೋಡ್ ಸ್ವಲ್ಪ ಮುಂದೆ ಒಂದು ರೂಟ್ ಇದೆ, ಇನ್ನೊಂದು ರೂಟ್ ಇದೆ, 3 ರೂಟ್ ಇದೆ. ಅಲ್ಲಿಂದಲೂ ಬರ್ಬೋದು ಮುಡಿಪುಣಿಂದ. ಈ ಸಲ 2 ಸೈಡ್ ಗ್ಯಾಲರಿ ಮಾಡಿದ್ದೇವೆ.
ಕಂಬಳದ ಆ ಸೈಡ್ ಮತ್ತು ಈ ಸೈಡ್ ಚೇರ್ನಲ್ಲಿ ನಿಂತು ನೋಡಲಿಕ್ಕೆ ಇಲ್ಲ ಕೂತೆ ನೋಡಲಿಕ್ಕೆ 125 ಮೀಟ್ರಿಗೂ ಕೂಡ ಗ್ಯಾಲರಿ ಮಾಡಿದ್ದೀವಿ ಎರಡೂ ಸೈಡ್. ಬೇರೆ ಕಡೆ ಇರೋದಿಲ್ಲ. ಇಲ್ಲ ಎಲ್ಲಿ ಕೂಡ ಇಲ್ಲ. ಬೇರೆ ಕಡೆ ಟೆಂಟ್ ಹಾಕ್ತಾರೆ, ಚೇರ್ ಹಾಕ್ತಾರೆ, ಅದು ಒಬ್ಬರಿಗೊಬ್ಬರು ಕಾಣೋದಿಲ್ಲ, ಒಂದು ಇದು ಇರ್ತದಲ್ಲ, ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಚೇರ್ ಮೇಲೆ ಕೊಂಡೋಗ್ತಾರೆ. ಅಲ್ಲಿ ಟೋಟಲಿ ಗ್ಯಾಲರಿ. ಬಿಗಿ ಹೌದು ತುಂಬಾ ಜನ ಬಂದು ಬಿದ್ದರೆ ಕೆಸರಿಗೆ ಟೆನ್ಷನ್ ಮಾಡಬೇಡಿ. ಇಲ್ಲಿ ಆಯ್ತು